ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಿದೆಲ್ಲ? ನಾನು ಪ್ಲಾನರ್ಗೆ ಕ್ಲಿಯರ್ ಆಗಿ ಹೇಳಿದೆ, ಇಂಗ್ಲಿಷ್ ಮಾಡರ್ನ್ ಕ್ಲಾಸಿ ಥೀಮ್ ಬೇಕು. ಮತ್ತೆ ಇದೇನಿದು? ಏನಿದು ಹೇಳು. ನಿನಗೆ ಗೊತ್ತಿದೆ, ನಿನ್ನ ದುರಾಸೆ, ನಿನ್ನ ದಡ್ಡತನದಿಂದ ನನ್ನ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ನನ್ನ ಕೈ ಬಿಟ್ಟು ಹೋಗ್ಬಿಡುತ್ತೆ. ಎಷ್ಟು ಲಾಸ್ ಆಗುತ್ತೆ ಅಂತ ಗೊತ್ತಾ ನಿನಗೆ? ಈಗ ಅದು ಅಂತ ಏನು ಹೇಳ್ತಾ ಇದೀಯಾ? ಅವರಂತೂ ಏನು ಹೇಳಕ್ಕಾಗ್ತಿಲ್ಲ, ಆದ್ರೆ ನನಗ್ ಗೊತ್ತಿದೆ ಇದೆಲ್ಲ ನೀನೇ ಮಾಡಿರೋದು ಅಂತ. ಹೇಳು, ಉತ್ತರ ಕೊಡು. ಅದು ನೀವ್ ಯಾರಿಗೆ ಕೆಲಸ ಮಾಡಕ್ ಹೇಳಿದ್ರು ಅವರು ಮಾಡಕ್ ಆಗಲ್ಲ ಅಂದ್ರಂತೆ. ಅದಕ್ಕೆ ನಾನ್ ನಿಮಗ್ ಸಹಾಯ ಮಾಡೋಣ. ಸಹಾಯ? ಯಾವ ತರ ಸಹಾಯ? ಯಾವ ತರ ಸಹಾಯ? ನೀನು ಯಾರು ಕೇಳಿದ್ರು ಸಹಾಯ ಮಾಡು ಅಂತ? ನಿನ್ನ ತರ ಹಳ್ಳಿ ಹುಡುಗಿಗೆ ಇಂಗ್ಲಿಷ್ ಮಾಡರ್ನ್ ಥೀಮ್ಸು ಎಲ್ಲ ಅರ್ಥ ಆಗತ್ತೆ? ನೀನ್ ಯಾಕೆ ಇದಕ್ ಬಂದೆ ಹೇಳು. ಮತ್ತೆ ನಿನಗೆ ಯಾರು ಹೇಳಿದ್ರು ಪ್ಲಾನರ್ ಕೆಲಸ ಮಾಡೋದನ್ನ ನಿರಾಕರಿಸಿದ್ರು ಅಂತ? ಅದು ಸ್ಪಷ್ಟವಾಗಿ ಹೇಳು. ಏನ್ ಹೇಳ್ಬೇಕು ಅಂತ ಇದ್ಯಾ? ಅದು ನಾನ್ ನಿಮ್ಗೆ ಅರಮನೆ ಅರೇಂಜ್ಮೆಂಟ್ಸ್ನೆಲ್ಲ ಕೊಟ್ಟಿದ್ನಲ್ಲ, ಅದನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಮಿಸ್ಟರ್ ಗಗನ್, ನಾನ್ ಕ್ಯಾನ್ಸಲ್ ಮಾಡ್ಲಿಲ್ಲ. ನಿಮ್ ಅರಮನೆಯಿಂದನೇ ಕಾಲ್ ಬಂತು ನಂಗೆ. ಪಾರ್ಟಿ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರು. ನಾನ್ ನಿಮಗೆ ಕಾಲ್ ಮಾಡಕ್ಕೂ ಟ್ರೈ ಮಾಡ್ದೆ, ಬಟ್ ಕನೆಕ್ಟ್ ಆಗ್ಲಿಲ್ಲ. ಸೊ ನಾನ್ ಅನ್ಕೊಂಡೆ ಪಾರ್ಟಿ ಕ್ಯಾನ್ಸಲ್ ಆಗಿದ್ ಗ್ಯಾರಂಟಿ ಅಂತ. ನಮ್ಮ ಅರಮನೆಯಿಂದ ಕಾಲ್ ಬಂದಿತ್ತ? ಯಾರು ಕಾಲ್ ಮಾಡಿದ್ರು? ಏನಾದ್ರೂ ಹೆಸರನ್ನ ಹೇಳಿರ್ಬೇಕಲ್ವಾ? ಹೌದು, ಒಬ್ರು ಲೇಡಿ ಕಾಲ್ ಮಾಡಿದ್ರು. ಅವ್ರ ಹೆಸರು ಪೂಜಾ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳಿದ್ರು ಅವ್ರು ನಿಮ್ ಹೆಂಡತಿ ಅಂತ. ಹಾಗಾದ್ರೆ ಅದ್ ನೀನೇನಾ? ನೀನೇ ತಾನೇ ಪ್ಲಾನರ್ಗೆ ಫೋನ್ ಮಾಡಿ ಎಲ್ಲಾನು ಕ್ಯಾನ್ಸಲ್ ಮಾಡಿಸಿರೋದು? ಎಲ್ಲರ ದೃಷ್ಟಿಯಲ್ಲೂ ಮಹಾನ್ ಆಗೋದಕ್ಕೋಸ್ಕರ. ನಿನಗೆ ಗೊತ್ತಾ, ಈ ನಿನ್ನ ದಡ್ಡತನದ ಪರಮಾವಧಿಯಿಂದ ಎಷ್ಟು ದೊಡ್ಡ ನಷ್ಟ ಆಗಬಹುದು ಅಂತ? ಇಲ್ಲ, ಇದರ ಅಂದಾಜು ಕೂಡ ಇಲ್ಲ ನಿನಗೆ. ಇವತ್ತು ನಿನ್ನಿಂದ ಈ ಕಾಂಟ್ರಾಕ್ಟ್ ನನ್ನ ಕೈ ತಪ್ಪಿ ಹೋಗ್ಬಿಡತ್ತೆ. ಆದ್ರೆ ನಾನಂತ ಸಾಕು, ಬೇಡ, ಇನ್ನೊಂದು ಮಾತು ಆಡಬೇಡ. ಪೂಜಾ, ಅಯ್ಯೋ ದೇವ್ರೆ, ಅಮ್ಮ ಇದನ್ನೆಲ್ಲ ನೋಡಿಲ್ಲ ಅಂದ್ರೆ ಸಾಕು. ಈಗ ಅಮ್ಮಗೆ ನಾನು ಏನಂತ ಹೇಳಿ? ಇನ್ನು ಅವ್ರಿಗೆ ನನ್ನ ಮದ್ವೆ ಬಗ್ಗೆನೂ ಗೊತ್ತಿಲ್ಲ. ಒಂದೇ ಸಲಕ್ಕೆ ಇದನ್ನೆಲ್ಲ ನಾನು ಹೇಗ್ ಸಂಭಾಳಿಸೋದು? ಮುದ್ದು, ನಮಸ್ಕಾರ ಹಳೀಂದ್ರೆ. ಅಮ್ಮ, ನೀನ್ ಯಾಕಿಲ್ ಬಂದೆ? ನೋಡಿಲಿ, ಎಷ್ಟೆಲ್ಲ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಏನೇನು ಮಾಡಿಸಿದಾಳೆ ಇವಳು? ಹಾಮ, ಸ್ವಲ್ಪ ಅಡ್ಗೆ ನಾನು ಮಾಡ್ಬಿಡ್ತೀನಿ. ಅಲಂಕಾರ ಮತ್ತೆ ಸಿಹಿ ಎಲ್ಲ ಮಾಡ್ಕೊಳ್ತೀನಿ. ಆದ್ರೆ ಅಡ್ಗೆಗೆ ಸ್ವಲ್ಪ ನಿಮ್ ಸಹಾಯ ಬೇಕಾಗತ್ತೆ. ಹಾ, ಏನು ಪರವಾಗಿಲ್ಲ. ನಾನ್ ಬಂಗ್ಲೆಗೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ತಗೊಂಡ್ಬರ್ತೀನಿ. ನೀನ್ ಯೋಚನೆ ಮಾಡ್ಬೇಡ. ಅಯ್ಯೋ ಇಲ್ಲ ಇಲ್ಲಮ್ಮ, ನೀನ್ ಬರೋ ಅಗತ್ಯ ಏನಿಲ್ಲ. ನಿನ್ನ ಆರೋಗ್ಯ ಬೇರೆ ಸರಿ ಇಲ್ಲ ಅಲ್ವಾ? ನಾನೆಲ್ಲ ನೋಡ್ಕೋತೀನಿ. ನಾನು ಯಾರನ್ನಾದ್ರೂ ಕಳಿಸ್ಬಿಡ್ತೀನಿ ಬಿಡು. ನೀನ್ ಚಿಂತೆ ಮಾಡ್ಬೇಡ. ಹಾ, ಒಂದ್ ನಿಮಿಷ. ಇವರೆಲ್ಲ ಇಲ್ಲೇನು ಮಾಡ್ತಾ ಇದಾರೆ? ಅವರು ಅತಿಥಿಗಳಿಗೆ ಅಡ್ಗೆ ಮಾಡ್ಕೊಂಡ್ ಬಂದಿದ್ದಾರೆ. ವಿದೇಶಿಯವ್ರಿಗೆ ಈ ಖಾರ ಮಸಾಲೆ ಅಡುಗೆ ಇಷ್ಟ ಆಗಲ್ಲ. ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ. ಕೆಳಗಡೆ ಅರೇಂಜ್ಮೆಂಟ್ಸ್ನ ನೋಡಿ ನೀನು ಬರೀ ಕೆಲಸ ಮಾತ್ರ ಕೆಡಿಸಿದ್ಯಾ ಅನ್ಕೊಂಡಿದ್ದೆ. ಆದರೆ ಇದನ್ನೆಲ್ಲ ನೋಡ ಅನ್ನಿಸ್ತಾ ಇದೆ ನೀನ್ ನನ್ನ ದಿವಾಳಿ ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ಯಾ ಅಂತ.
ಮುದ್ದು ಏನಾಯ್ತು? ಅಳಿಯಂದ್ರು ಯಾಕೋ ಆತಂಕದಲ್ಲಿರೋ ತರ ಕಾಣಿಸ್ತಿದ್ದಾರೆ. ಅಮ್ಮ, ನೀನಿಲ್ಲೇನ್ ಮಾಡ್ತಿದ್ಯಾ? ನಿನ್ನ ಆರೋಗ್ಯನ ಸುಧಾರಿಸ್ಬೇಕು, ಇಲ್ಲಿ ಬರಬೇಡ ಅಂತ ಹೇಳಿದ್ದೆ ಅಲ್ವಾ? ಏನಂತ ಹೇಳಿ ಪೂಜಾ? ನಿನಗ್ ಗೊತ್ತೇ ಇದೆಯಲ್ಲ ನಿಮ್ಮಮ್ಮನ ಬಗ್ಗೆ. ಯಾರ್ದಾದ್ರೂ ಮಾತ್ ಕೇಳ್ತಾಳ? ಒಂದೇ ಹಠ ಮಾಡ್ತಾ ಕೂತಿದ್ಲು, ನನ್ ಮಗಳು ನನ್ ಪೂಜಾ ಹತ್ರ ಹೋಗ್ಬೇಕು ಅಂತ. ಪಾಪ ಒಬ್ಳೇ ಇರ್ತಾಳೆ, ಅವಳಿಗೆ ಎಷ್ಟು ಕೆಲ್ಸ ಇರತ್ತೋ ಏನೋ, ನಾನ್ ಹೋಗಿ ಅವಳಿಗೆ ಸಹಾಯ ಮಾಡ್ತೀನಿ ಅಂತ. ಈಗ ಹೇಳು, ನಿಮ್ಮಿಬ್ರು ಅಮ್ಮ ಮಗಳ ಮಧ್ಯ ನಮ್ ರಾಮ್ಜಿನೇ ಬರಕ್ ಆಗ್ತಿಲ್ಲ, ಇನ್ನವ್ರ ಮಗಳು ಬರಕ್ಕಾಗತ್ತಾ? ಅಮ್ಮಂಗೆ ನನ್ನ ಮತ್ತೆ ಗಗನ್ ಸರ್ ಮದ್ವೆ ನಿಜವಾದ ವಿಷಯ ಗೊತ್ತಾದ್ರೆ ಅವ್ರದನ್ನ ಸಹಿಸ್ಕೊಳ್ಳೋದಿಲ್ಲ. ಇವಾಗ ಏನ್ ಮಾಡೋದು? ಎಲ್ಲ ಹಾಳಾಗ್ತಾ ಇದೆ, ಹೇಗ್ ಸಂಭಾಳಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಿದೆಲ್ಲ? ಕಂದ, ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಫಾರಿನ್ ಡೆಲಿಗೇಟ್ಸ್ ಎಲ್ಲ ನಿನ್ನ ಬಗ್ಗೆನೇ ವಿಚಾರಿಸ್ತಾ ಇದ್ದಾರೆ. ಚಿಕ್ಕಮ್ಮ, ಇದೆಲ್ಲ ನಾನು ಏನು ಅಂತ ಹೇಳಿ ಈಗ? ನನ್ಗೆ ಅರ್ಥ ಆಗತ್ತೆ ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ. ಅಯ್ಯೋ, ನಾನೇ ಇದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗ್ಬಿಟ್ಟೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಪೂಜಾ ಸೊಸೆ ನನ್ನ ಹತ್ರ ಬಂದು ಎಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಲೆ. ಅಯ್ಯೋ, ಅವಳು ನನ್ನನ್ನ ರೂಮಿಂದ ಹೊರಗಡೆ ಬರಕ್ಕೆ ಬಿಡ್ಲಿಲ್ಲಪ್ಪ. ನಿನ್ ಹೆಂಡತಿ ಅವಳು ಅಲ್ಲ. ಇಷ್ಟೊಂದು ಹಠ ಹಿಡಿದ್ಮೇಲೆ ನಾನೇನು ಹೇಳಕ್ಕಾಗ್ಲಿಲ್ಲಪ್ಪ. ನಿಜ ಹೇಳ್ಬೇಕಂದ್ರೆ ಇದನ್ನ ನೋಡಿದ್ಮೇಲೆ ನನ್ ಎದೆನೆ ಝಲ್ ಅಂದೋಯ್ತು. ನಿನ್ಗೆ ಇದ್ಯಾವುದು ಇಷ್ಟ ಆಗ್ಲಿಲ್ವಾ ಕಂದ? ಚಿಕ್ಕಮ್ಮ, ಇದೆಲ್ಲ ಚೆನ್ನಾಗೇ ಇದೆ, ಆದ್ರೆ ಇವರು ಹೊರಗಡೆಯಿಂದ ಬಂದಿರೋರು. ಆದ್ರೆ ಇವ್ರಿಗೆ ಈ ತರ ಕಲರ್ಫುಲ್ ಆಗಿ ಹೊಳೆಯೋದೆಲ್ಲ ಇಷ್ಟ ಆಗಲ್ಲ. ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಮತ್ತೆ ಆ ಪೂಜಾ ಎಲ್ಲ ಅಡುಗೆನೂ ಟ್ರೆಡಿಷನಲ್ ಆಗಿ ಮಾಡಿದಾಳೆ. ಟ್ರೆಡಿಷನಲ್ ಊಟನ ಹೇಗೆ ಬಡಿಸೋದು ಇವ್ರಿಗೆ? ಇವರೆಲ್ಲ ಕಾಂಟಿನೆಂಟಲ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ವಾ? ಅಯ್ಯೋ ಮಹದೇವ, ಪೂಜಾ ಸೊಸೆಯಿಂದ ದೊಡ್ಡ ತಪ್ಪಾಗೋಯ್ತು. ಅಲ್ಲ, ಒಂದು ಸಣ್ಣ ಮಗುಗೂ ಇದೆಲ್ಲ ಅರ್ಥ ಆಗತ್ತೆ. ಈ ಫಾರಿನರ್ಸ್ಗೆ ನಮ್ ದೇಸಿ ಅಡ್ಗೆ ಇಷ್ಟ ಆಗಲ್ಲ ಅಂತ ಫಿಲ್ಮಲ್ಲೂ ತೋರಿಸ್ತಾರಲ್ಲ ಇದೆಲ್ಲ. ಈ ಫಾರಿನರ್ಸ್ಗೆ ಅವ್ರ ಅಡ್ಗೆಯಲ್ಲಿ ಸ್ವಲ್ಪ ಖಾರ ಹೆಚ್ಚಾದ್ರೂ ತಲೆ ಸುತ್ತಿ ಅಲ್ಲೇ ಬಿದ್ಬಿಡ್ತಾರೆ. ಈಗೇನ್ ಮಾಡೋದಪ್ಪ? ಪೂಜಾ ಸೊಸೆ ಎಲ್ಲ ಹಾಳು ಮಾಡ್ಬಿಟ್ಟು. ಗೊತ್ತಾಗ್ತಿಲ್ಲ ಈ ಮಾತು ಹೇಳ್ಬೇಕೋ ಬೇಡವೋ ಅಂತ. ಆದ್ರೆ ಪೂಜಾ ಸೊಸೆಯಲ್ಲಿ ದರಾ ಸೊಸೆಯಲ್ಲಿರೋಷ್ಟು ಸ್ವಲ್ಪನಾದ್ರೂ ಬುದ್ಧಿವಂತಿಕೆ ಇದ್ದಿದ್ದಿದ್ರೆ ಈ ತರ ನಮ್ಮ ವಂಶದ ಮರ್ಯಾದೆ ಬೀದಿಗೆ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ.